ಬಸವಾದಿ ಪ್ರಮುಖರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಈ ನೆಲದ ಯೋಗಿ ಪುಂಗವರಾಗಿರ್ತಕ್ಕಂಥ ಗುರುಪಾದೇಶ್ವರರನ್ನ ಶಾಂತವೀರೇಶ್ವರರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಇಂದಿನ ಈ ಧರ್ಮಸಭೆಯ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಆತ್ಮೀಯರಾದ ಶಸ್ತಲ ಬ್ರಹ್ಮಿ ಶ್ರೀ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮಿಗಳು ಒಡೆಯರ್ ಸಂಸ್ಥಾನ ನಿರ್ಮಾಣ ಬಸವನ ಭಾಗವಹಿಯವರಲ್ಲಿ ಭಕ್ತಿಯ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೊಬ್ಬ ಪರಮ ಪೂಜ್ಯರಾದ ಆತ್ಮೀಯರಾದ ಶಸ್ತಲ ಬ್ರಹ್ಮಿ ಸಂಗಮಬಸವ ಶಿವಾಚಾರ್ಯರ ಹಿರೇಮಠ ಸಾಕಿ ಮಂಗುಳಿಯವರಿಗೆ ಭಕ್ತಿಯ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ವಿಶೇಷವಾಗಿ ಬಹಳ ದೂರ ಯಲಕ್ಕಿ ನಾಡಿನಿಂದ ಯಲಕ್ಕಿಯ ಕಂಪನ್ನ ಬಬಲೇಶ್ವರಕ್ಕೆ ಇವತ್ತು ತಂದಿರುವಂಥ ಶಿವಯೋಗ ಮಂದಿರದ ಉಪಾಧ್ಯಕ್ಷರು ಪರಮ ಪೂಜ್ಯರು ಸಮಾಜದ ದುರಂಧರರಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಮಠದ ಪರಮ ಪೂಜ್ಯರು ಎಲ್ಲ ಕಾರ್ಯಕ್ರಮಕ್ಕೆ ಒಂದು ರೀತಿ ಮೇಟಿ ಕಟ್ಟಿಗೆಯಂತೆ ಈ ಮಠವನ್ನು ಧೀರೋದ್ಧಾತವಾಗಿ ಬಹಳ ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಯ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ರೂಮ್ಮೇಟ್ ಮತ್ತು ಕ್ಲಾಸ್ಮೇಟ್ ಅಂತ ಕೇಳಿದೆ ನಾನು ಇವತ್ತೇ ಫಸ್ಟ್ ನೋಡ್ತಾ ಇದ್ದೆ ಅಪ್ಪಾಜಿಯವರನ್ನು. ಪರಮ ಪೂಜ್ಯ ಶ್ರೀ ಶಸ್ತಲ ಬ್ರಹ್ಮಿ 108 ಚಕ್ರವರ್ತಿ ಡಾಕ್ಟರ್ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಸಾಕಿನ ಮಹಿಷಾಳ್ ಅವರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ಸುಂದರವಾಗಿ ಮಾತನಾಡಿದಂಥ ದ್ವಾರ ಬಾಗಿಲ ಕಟ್ಟಲಿಲ್ಲ, ಅವರು ಕಟ್ಟಿರ್ಬೋದು, ಅದು ಬೀಳ್ಬೋದು, ಆದರೆ ನಿಜವಾದ ಸಾಹಿತ್ಯದಲ್ಲಿ ಅಡಗಿಸಿ ಹೋಗಿರ್ತಕ್ಕಂಥ ವಿಚಾರಗಳನ್ನು, ಗಾಳಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ವಿಚಾರಗಳನ್ನು ಬಹಳ ಸುಂದರವಾಗಿ ಡಾಕ್ಟರ್ ತಗೊಂಡು ಮಾತನಾಡಿರಲಿಲ್ಲ. ಅವ್ರಿಗೂ ಅನಂತರ ಶರಣಾರ್ಥಿಗಳು. ಅದೇ ರೀತಿ ಈ ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಗುರುಲಿಂಗ ಮಹದೇವಪ್ಪ ಎಂ ಔರಾದಿಯವರು ಮತ್ತು ನಮ್ಮ ಔರಾದಿಯವರು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ತಮಗೊಂಡವರ ಸಹೋದರರು, ಅದೇ ರೀತಿ 1 ತಿಂಗಳ 35 ದಿನ ದೀರ್ಘ ಪ್ರವಚನವನ್ನು ಮಾಡಿದಂಥ ನಮ್ಮ ಅಡವೀಶ್ವರ ಶಾಸ್ತ್ರಿಗಳೇ, ಈ ರಾಜ್ಯಕ್ಕೆ 9ನೇ ರ್ಯಾಂಕ್ ಸೈನ್ಸ್ನಲ್ಲಿ ತೊಗೊಳ್ಳೋದಂದ್ರೆ ಅದೇನು ಹಾವಿನ ಹಿಡಿಯನ್ನು ರತ್ನ ತಗೊಂಡ ಅಂಥ ರ್ಯಾಂಕನ್ನು ತೆಗೆದುಕೊಂಡು ಬಬಲೇಶ್ವರ ಕೀರ್ತಿ ತಂದಾಳಲ್ಲ ಆ ತಾಯಿ, ಅವಳಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬ ತಾಯಿ ಅವರು ಒಳ್ಳೆ ಅಧ್ಯಯನದಲ್ಲಿ ಮುಂದೆ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಲು ಉತ್ಪಾದಕರ ಸಂಘದ ಬಿಜಾಪುರ ಜಿಲ್ಲೆಯ ನಿರ್ದೇಶಕರಾದಂಥ ಜಂಗಮ್ ಶೆಟ್ಟಿಯವರಲ್ಲಿಯೂ ಇನ್ನೊಬ್ಬರು ಹೋಗಿದ್ದಾರೆ, ಅವರಲ್ಲಿಯೂ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳಿ ಸೇರಿರುವಂಥ ತಾಯಿ ಬಳಗವೇ ಶರಣರೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಿಮ್ಮನ್ನೆಲ್ಲ ನೋಡಿದಾಗ ಒಂದೇನೋ ನೆನಪಿಗೆ ಬರಾಕತ್ತದ. ನಾವು ಏನು ನೆನಪಿಗೆ ಬರಾಕತ್ತೈತಿ ಅಂತ ಕೇಳಿದರೆ, ಈಗ 1-2 ವರ್ಷದಿಂದ ಪತ್ರಿಕೆಯೊಳಗಡೆ ಒಂದು ಪದ್ಯಕ್ಕೆ 2 ಸಾಲಿನ ಪದ್ಯ ಅದ, ಅದಕ್ಕೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದಿತ್ತು. ನೀವು ನೋಡಿರ್ಬೋದು, ಬಹುಶಃ 2 ಲೈನಿನ ಪದ್ಯ ಅದ, ಭಾಳ ಇರಲಿಲ್ಲ ಅದು. 2 ಲೈನಿನ ಪದ್ಯ ಇಡೀ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದಿತ್ತು ಬಿರಾದರ್ ಸರ್. ಅದು ಏನು ಪದ್ಯ ಅಂತ ಕೇಳಿದ್ರೆ, ಅದಕ್ಕೆ ಬರೀ 2 ಲೈನು, ಅದಕ್ಕೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬರಬೇಕು ಅಂತ ಕೇಳಿದರೆ, ನನಗೆ ಇವತ್ತು ಇವ್ರನ್ನೆಲ್ಲ ನೋಡಿದಾಗ ಆ ಪದ್ಯ ನೆನಪು ಬರಾಕತ್ತದ. ಏನು ಅಂತ ಕೇಳಿದರೆ, ನಮ್ಮ ಮನೆಯ ಟಿ ವಿ ಕೆಟ್ಟಿತ್ತು, ನಮ್ಮ ಬಾಳೆ ನೆಟ್ಟಗಾಯ್ತು. ಆ ಪದ್ಯದ ಇಷ್ಟ ರೀ, ಏನ್ರಿ ಪದ್ಯ ಇದ್ದಿದ್ದಿಷ್ಟ, ಇದಕ್ಕೆ ಸ್ಟೇಟ್ ಲೆವೆಲ್ ಅವಾರ್ಡ್ ಆಗಿದೆ. ನಮ್ಮ ಮನೆಯ ಟಿ ವಿ ಕೆಟ್ಟಿತ್ತು, ನಮ್ಮ ಬಾಳೆ ನೆಟ್ಟಗಾಯಿತು ಅಂತ ಆ ಪದ್ಯ ಇಷ್ಟ, ಇದಕ್ಕೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದ. ಬಹುಶಃ ನಿಮ್ಮನ್ನೆಲ್ಲ ನೋಡಿದ ಮನೆ ಟಿ ವಿ ಕೆಟ್ಟಾವು, ಏನು ಕೇಬಲ್ ಆಕೆ 12ನೇ ಶತಮಾನದ ಅಕ್ಕಮಾದೇವಿ ಬರಾಕತ್ತಿದ್ಲಂತ ಉಡತಡಿಯಿಂದ ಕಲ್ಯಾಣ
ಬರೋ ಮುಂದಕ್ಕೆ ಹೇಳಿದಂತೆ, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನಂಗೆ ಭಿನ್ನಹದ ಓಲೆಯನ್ನು ಒಯ್ಯುತ್ತಿರುವೆ ಅಂತ ಹೇಳಿದಂತೆ. ಇವರು ಮನೆ ದೇವರೇ ನಿಲ್ಲು, ಪುಟ್ಟಗೌರಿಯೇ ನಿಲ್ಲು, ಮಂಗಳಗೌರಿಯೇ ನಿಲ್ಲು, ಎಲ್ಲಾನು ನಿಲ್ಲಿಸಿ ಇಲ್ಲಿ ಬಂದು ಗುರುಪಾದ ಆವರಣದಾಗ ಕುಂತಿರಲ್ಲ, ನೀವು ಅಕ್ಕ ಮಹಾದೇವಿ ಇವತ್ತು ಅಕ್ಕ ಮಹಾದೇವಿಯ ದೇವಾಲಯವನ್ನು ಅಥವಾ ಕಟ್ಟಡವನ್ನು ಇವತ್ತು ಶಂಕರ್ ಬಿದಿರಿ ಅವರು ಪೊಲೀಸ್ ಮಹಾನಿರ್ದೇಶಕರು ನಿವೃತ್ತ ಅವರು ಉದ್ಘಾಟನೆ ಮಾಡ್ಯಾರ. ಬಹುಶಃ ಅಕ್ಕ ಅಂತ ಕೇಳಿದರೆ ಮಾನವ ಜನಾಂಗದ ಬೆಳಕು, ಅದರಲ್ಲಿ ಹೆಣ್ಣು ಮಕ್ಕಳ ಬೆಳಕು. ನೀವು ಅದನ್ನು ಭಾಳ ಇಂಥ ಅದ್ಭುತ ಅದ್ಭುತ, ಬಹುಶಃ ಹಿಂದೆ ಬಂದಾರ ಇಲ್ಲಿ ಗೊತ್ತಿಲ್ಲ, ಮುಂದೆ ಬರ್ತಾರ ಇಲ್ಲಿ ಗೊತ್ತಿಲ್ಲ. ಅಂಥ ಸಣ್ಣ ವಯಸ್ಸಲ್ಲಿ ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನು ಮಾಡಿದಂಥ ಒಬ್ಬರು ಯಾರಾದರೂ 12ನೇ ಶತಮಾನದ ಶರಣ ಇದ್ದರೆ ಅಕ್ಕ ಮಹಾದೇವಿ ಅಂತ ಹೇಳಬೇಕಾಗ್ತದೆ. ಆಕಿ ಎಲ್ಲ ವಚನ ಹೇಳೋಕ್ಕಾಗೋದಿಲ್ಲ. ಬಹುಶಃ ಆಕಿ ಹೋಗೋ ಮುಂದೆ ಕಲ್ಯಾಣಕ್ಕೆ ಹೋಗೋ ಮುಂದೆ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣಕ್ಕೆ ಬಂದಾಗ ಅಕ್ಕ ಹೇಳ್ತಾಳೆ, ಅಲ್ಲಿ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣಕ್ಕೆ ಬಂದು ಪ್ರವೇಶ ಆದಾಗ ಕಿನ್ನರಿ ಬ್ರಹ್ಮಯ್ಯನವರು ಆಕೆಯನ್ನು ಪರೀಕ್ಷೆ ಮಾಡಿ ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟಾಗ ಪ್ರಭುದೇವರು ಕೂತ್ಕೊಂಡಿರ್ತಾರೆ ಶೂನ್ಯ ಸಿಂಹಾಸನದಲ್ಲಿ. ಅವ್ರು ಪ್ರಶ್ನೆ ಕೇಳ್ತಾರೆ, ಉದಮದದ ಯೌವನವನ್ನೊಳಕೊಂಡ ಸತಿ ನೀನಿತ್ತಲೇಕೆ ಬಂದೆಯವ್ವ, ನಿನ್ನ ಪತಿಯ ಹೆಸರು ಹೇಳಿದರೆ ಕುಳ್ಳಿರು ಅಲ್ಲದಿರೇ ತೊಲಗಾಚೆ ತಾಯೇ, ಸತಿ ಎಂದರೆ ಮುನಿವರು ನಮ್ಮ ಶರಣರು ಅನ್ನುವಂಥ ಮಾತನ್ನು ಕೇಳ್ತಾರೆ. ಅಕ್ಕಿ ಹೇಳ್ತಾರೆ ಅವಾಗ ಭಾಳ ಸುಂದರವಾಗಿ, ಕಲ್ಯಾಣಕ್ಕೆ ಯಾಕೆ ಬಂದು ನೀನು ಈ ಉದಮದದ ವಯಸ್ಸುಳ್ಳಾಗ ಇಂಥ ವಯಸ್ಸಿನಾಗ ಅಂದಾಗ ಅಕ್ಕಿ ಹೇಳ್ತಾಳೆ, ಯಾಕೆ ಬಂದಿನಿ ಅಂತ ಕೇಳಿದ್ರೆ, ಆಡುವುದು ಪಾಡುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ, ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳ ಕಳೀಲಿಕ್ಕೆ ನಾನು ಇಲ್ಲಿ ಬಂದೀನಿ ನಿಮ್ಮ ಹತ್ರ ಅಂತ ಹೇಳ್ತಾಳೆ. ನೀವೆಲ್ಲರೂ ಇವತ್ತು ಯಾಕೆ ಬಂದಿರಿ ಅಂತ ಕೇಳಿದ್ರೆ, ಈ ಎಲ್ಲ ಲಿಂಗ ಸಂಗಿಗಳ ಸಂಘದ ದಿನಗಳನ್ನು ಕಳೀಲಿಕ್ಕೆ ಧಾರವಾಡದಿಂದ ಬಂದಿರಿ, ಎಲ್ಲೆಲ್ಲಿಂದ ಬಂದಿರಿ, ನನಗೆ ಅಕ್ಕ ನೆನಪಾಗ್ತಾಳೆ. ಅವಾಗ ಮುಂದೆ ಕೇಳ್ತಾರೆ ಅವರು, ನಿನ್ನ ಪತಿಯ ಹೆಸರು ಹೇಳು ಅಂತ ಹೇಳಿದಾಗ ಅಕ್ಕ ಹೇಳ್ತಾಳೆ, ಏನು ಆ ವಯಸ್ಸಿನಲ್ಲಿ ಹೆಂಗೆ ಅಷ್ಟು ಎತ್ತರಕ್ಕೆ ನಿಜವಾಗ್ಲೂ ದೇವಿನ ಆ ಟೈಪ್ ಬಂದಾಳ ಅಂತ ಅನಿಸ್ತದೆ. ಹರನೇ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೇನು, ಹಸೆಯ ಮೇಳನ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕರೆದೊಯ್ಯುವರು ಎಂಬುವರು. ಆಕೆ ಹೇಳ್ತಾವ, ನನ್ನ ಗಂಡ ಯಾರು ಅಂತ ಕೇಳಿದರೆ ಚನ್ನಮಲ್ಲಿಕಾರ್ಜುನ, ಜಲದ ಮಂಟಪದ ಮೇಲೆ ಆಲಿಕಲ್ಲ ಹಸೆ ಹಾಸಿ ಉರಿಯ ಚಪ್ಪರವನಕ್ಕೆ ಮದುವೆಯ ಮಾಡಿದರು ಎಮ್ಮವರನ್ನು ಮದುವೆ ಮಾಡಿದರು. ಮುಂದೆ ಹೇಳ್ತಾಳೆ, ಗುರುವೇ ತೆತ್ತಿಗನಾದ, ಲಿಂಗವೇ ಮದುವಳಿಗನಾದ, ನಾನು ಮದುವಳಿಗೆಯಾದನು. ಈ ಅಸಂಖ್ಯಾತರೆಲ್ಲರಲ್ಲೂ ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯ ಒಪ್ಪುವರನ್ನು ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡನಿಗೆ, ನಿನ್ನ ಗಂಡ ಯಾರು ಅಂತ ಕೇಳಿದಾಗ ಏನು ಹೇಳ್ತಾಳೆ ಅಕ್ಕ, ಅದ್ಭುತವಾಗಿ ಹೇಳ್ತಾಳೆ. ನನ್ನ ಗಂಡ ಯಾರು ಅಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ, ನನಗೆ ಹೆಂಗೆ ಕೊಟ್ಟರು ಅಂತ ಕೇಳಿದ್ರೆ ಮುಂದೆ ಹೇಳ್ತಾಳಕ್ಕಿ ಭಾಳ ಸುಂದರವಾಗಿ ಹೇಳ್ತಾಳೆ. ನಾನು ಯಾರು ಕೈ ಹಿಡಿದೆ ಅಂತ ಕೇಳಿದ್ರೆ, ನನ್ನ ತಲೆ ಇಲ್ಲದ ಗಂಡ ಕಾಲಿಲ್ಲದ ಹೆಂಡತಿಗೆ ಬಂದು ಕೈ ಹಿಡಿದ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ, ಲೋಕದ ಗಂಡ ನನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಆಕಿ ಹೇಳ ನೋಡ್ರಿ, ಆಕಿ ಗಂಡಗ ತಲೆ ಇಲ್ಲ, ಈಕಿ ಕಾಲಿಲ್ದಕ್ಕಂತ ಅಂದರೆ ಏನು ಹೇಳುವಂಥ ವಿಚಾರ, ತಲೆ ಇಲ್ಲದ ಗಂಡನಿಗೆ ಕಾಲಿಲ್ಲದ ಗಂಡ ಬಂದು ಕೈ ಹಿಡಿದನು ಅಂತ ಕೇಳಿದ್ರೆ, ತಲೆ ಇಲ್ಲ ಅಂತ ಕೇಳಿದ್ರೆ ದುರ್ವಿಚಾರವಿಲ್ಲದ ಗಂಡ. ಹೆಂಗೆ ನೋಡ್ರಿ ಅಷ್ಟು. ಕಾಲಿಲ್ಲದ ಹೆಂಡತಿ ಅಂತ ಕೇಳಿದ್ರೆ, ಕೆಟ್ಟ ನಡತೆ ಇಲ್ಲದ ಹೆಂಡತಿ ಅಂತ ಕೇಳಿದ್ರೆ ಅದನ್ನು ಅಕ್ಕ ಬಹಳ ಅದ್ಭುತವಾಗಿ ಬಹುಶಃ ತನ್ನ ವಚನದಲ್ಲಿ ಹೇಳ್ಕೊಂಡು ಬರ್ತಾಳೆ. ಸರ್ ಹೇಳಿದ್ರು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ಮೇಲೊಂದು ದಂಡದ ಮೇಲೊಂದು ಮನೆಯ ಮಾಡಿ ನೊರೆತೆರೆಗೆ ಅಂಜಿದಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ,
ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಯಾವ ಮನುಷ್ಯನವ್ರು ಬರ್ತಾರೆ ನಮ್ಮ ಹತ್ರ ಹೇಳಕ್ಕೆ ಬರಂಗಿಲ್ಲ. ಪಿಂಡೆ ಪಿಂಡೆ ಮತಿರ್ಭಿನ್ನಃ ಅನ್ನಂಗೆ ಬಹುಶಃ ಈ ಎಲ್ಲ ವಿಚಾರ ಕೇಳಿ ಆ ಅಕ್ಕನಿಗೆ ಚನ್ನಬಸವಣ್ಣ ನನಗೆಲ್ಲ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಜುಳುಕೇಳ್ತೀನಿ. ಕೊನೆಗೊಂದು ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾರೆ. ಅಜಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ. ಎಷ್ಟು ಚಂದ ಹೇಳ್ತಾರೆ. ಅಜಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬಳಿದ ತಪಸ್ವಿಗಳೆಲ್ಲರೂ ಹಿರಿಯರೇ. ನಡುಮುರಿದು ಗೂಡುಗೂರಿ ನರೆ ತೆರೆ ಹೆಚ್ಚಿ ಮತಿಗೆಟ್ಟು ತಲೆ ನಡುಗಿ ಒಂದ ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಯಾರು ಹಿರಿಯರು? ಅನುವನರೆದು ಘನವ ಬೆರೆಸಿ ಹಿರಿದು ಕಿರಿದಂಬ ಭೇದವ ಮರಿದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗೆ ಆಯಿತು. ಮುಂದೆ ಹೇಳ್ತಾರೆ, ಆಕೆ ವಚನದ ಬಗ್ಗೆ ಹೇಳ್ತಾರೆ. ಒಂದು ಸುಮ್ಮನೆ ಆದ್ಯರ 60 ವಚನಕ್ಕೆ ದಂಡಾಯಕರ 10 ವಚನ, ದಂಡಾಯಕರ 10 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಅಂತ ಕೇಳಿದರೆ ಹೆಣ್ಮಗಳು 16 ಬಹುಶಃ ಗಾಂಧೀಜಿ ಹೇಳ್ತಾರೆ, ಈ ದೇಶದಲ್ಲಿ ಒಂಟಿಯಾಗಿ ಒಬ್ಬ ಹೆಣ್ಮಗಳು ನಡು ರಸ್ತೆಯಲ್ಲಿ 12 ಕೊಂಟಾಳ ಅಂತ ಕೇಳಿದ್ರಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕತಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಸಿಕ್ಕಿಲ್ಲ ಅಂತ ಹೇಳುವಂಥ ಕಾಲದಲ್ಲಿ ಒಬ್ಬ ಹೆಣ್ಮಗಳು ಉಡುತಡಿಯಿಂದ ಕಲ್ಯಾಣದವರೆಗೆ ಒಬ್ಬಕ್ಕೆ ಹೊಕ್ಕಳ ಅಂತ ಕೇಳಿದರೆ ಯಾವ ರೀತಿ ಇರಬೇಕು? ಅವಳ ವ್ಯಕ್ತಿತ್ವ, ಅವಳ ಘನತೆ, ಅವಳು ಒಲಿಸಿಕೊಳ್ಬೇಕಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನ ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕೇಳಿರೆ, ಸರವ್ಯಕ್ತಿ ಪಾಡುವ ದುಂಬೆಗಳಿರ ನೀವು ಕಾಣಿರೆ, ಗಿರಿ ಗೌರದೊಳಗೆ ಆಡುವ ನವಿಲುಗಳಿರ ನೀವು ಕಾಣಿರೆ, ಎನ್ನ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂದು ತೋರಿರೆ ತೋರಿರೆ ಅಂತ ಹೇಳಿದ್ರು. ನೋಡ್ರಿ, ಅದರ ಆ ವಚನದಲ್ಲಿ ಟ್ವಿಸ್ಟ್ ಇದೆ. ಮತ್ತೆ ಚಿಲಿಮಿಲಿ ಎಂದು ಓದುವ ಗಿಳಿಗಳರ ಬರೇ ಮಂತ್ರ ಒಣ ಮಂತ್ರ ಹೇಳುವಂಥ ಮಂತ್ರವಾದಿಗಳೇ ನೀವು ತೋರಿಸ್ತೀರಿ. ಗಿರಿಗಂವರದೊಳಗೆ ಗುಹೆಳ ಕುತ್ಕೊಂಡು 1000 ವರ್ಷ ತಪಸ್ಸು ಮಾಡಿರಿ, ನೀವು ಹಂಗಾಗಿ ಕಾಯಕತ್ತೀರಿ, ನನ್ನ ಚನ್ನಮಲ್ಲಿಕಾರ್ಜುನನ ಗಂಡ ಎಲ್ಲ ನಾನು ಹೇಳ್ತೀರಿ ಸ್ವಲ್ಪ ಅಂತ ಕೇಳ್ತಾರೆ. ಎಷ್ಟೊಂದು ಅನುಭಾವದ ಮಟ್ಟ. ಬಹುಶಃ ಅಂಥ ಗುಡಿಯನ್ನು, ಅವರ ಒಂದು ಸನ್ನಿಧಾನವನ್ನು ಇವತ್ತು ಪರಮ ಪೂಜ್ಯರು ಸ್ಥಾಪನೆ ಮಾಡಿದ್ದು ನನಗಂತೂ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಂತ ಹೇಳಿ ಭಾಳ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹುಶಃ ಬರುವ ಈ ಈ ಈ ಒಂದು ಮಠದ ಪರಿಸರವನ್ನು ನೋಡಿದಾಗ ನನಗೆ ಹಾವೇರಿ ಪೂಜ್ಯರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಷ್ಟೊಂದು ಬಹುಶಃ ಹಾವೇರಿ ಅಂದ್ಬಿಟ್ಲೆ ನಮ್ಗೆ ಹುಕ್ಕೇರಿ ಶಿವಯೋಗಿಗಳು ನೆನಪಾಕ್ತಾರೆ, ಹಾನಗಲ್ ಅಂದ್ಬಿಟ್ಲೆ ಹಾನಗಲ್ ಕುಮಾರ ಶಿವಯೋಗಿಗಳು ನೆನಪಾಕ್ತಾರೆ, ಬಂತ್ನಾಳ ಅಂದ್ಬಿಟ್ಲೆ ಸಂಗನಬಸವ ಶಿವಯೋಗಿ ನೆನಪಾಕ್ತಾರೆ, ಲಚ್ಚಾಣ ಅಂದ್ಬಿಟ್ಲೆ ಸಿದ್ದಪ್ಪ ಮಹಾರಾಜ ನೆನಪಾಕ್ತಾರೆ, ಸೊನ್ನ ಅಂದಾಗ ಶಿವಾನಂದ ಸ್ವಾಮಿಗಳು ನೆನಪಾಕ್ಕಾರ. ಒಬ್ಬೊಬ್ಬರಿಂದ ಒಂದೊಂದು ಗ್ಲಿಟರಿಂಗ್ ಸ್ಟಾರ್ ಇನ್ ಕರ್ನಾಟಕ, ಹೊಳೆಯುವಂಥ ನಕ್ಷತ್ರ. ಒಂದು ಸಣ್ಣ ಹಳ್ಳಿ, ಸಣ್ಣ ಸಣ್ಣ ಹಳ್ಳಿ ಬೆಳಬೇಕಾದ್ರೆ ಒಬ್ಬ ತೇಜೋಪುಂಜನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಹುಟ್ಟಿ ಆ ಊರಿನ ಹೆಸರನ್ನು ನಾಡಿನ ತುಂಬ ಪ್ರಸರಣ ಮಾಡ್ತಾನಲ್ಲ, ಅದು ಭಾಳ ದೊಡ್ಡದಾಗಿತ್ತಂತ. ಹಾಗೆ ನಮ್ಮ ಬಬಲೇಶ್ವರ ಅಂದ್ರೆ ನೆನಪು ಬರೋದು ಯಾರು ಅಂತ ಕೇಳಿದರೆ ಯಾರು ನೆನಪಿಗೆ ಬರ್ತಾರೆ? ಶಾಂತವೀರ ಶಿವಾಚಾರ್ಯರು ನೆನಪಿಗೆ ಬರ್ತಾರೆ. ಧಾರವಾಡ ಜಿಲ್ಲೆ ಕರಲಘಟ್ಟ ಚನ್ನಬಸಮ್ಮ ಸಿದ್ಧಲಿಂಗಯ್ಯನವರ 4ನೇ ಮಗನೇ ಈ ರುದ್ರಯ್ಯ. ರುದ್ರಯ್ಯ ಬೀಯಿಂಗ್ ಯದ್ಯದ್ ವಿಭೂತಿ ಮಧೂರ್ಜಿತಮವೇವ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಎಲ್ಲೆಲ್ಲಿ ವಿಭೂತಿ ಇದೆ ಎಲ್ಲ ಅಲ್ಲಿ ಬಹಳ ದೊಡ್ಡ ತತ್ವ ಅನ್ನುವಂಥದ್ದು ಹುದುಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗದಾಧರ ಭೂತಿ, ರಾಮಕೃಷ್ಣ ಪರಮಹಂಸ ವಿಭೂತಿ, ರುದ್ರಯ್ಯ ಭೂತಿ. ಯಾರು ಯಾರು? ಗುರುಪಾದೇಶ್ವರರು ವಿಭೂತಿ, ಗುರುಪಾದೇಶ್ವರರು ವಿಭೂತಿ. ಅಂಥ ಕಾರ್ಯವನ್ನು ಗುರುಪಾದೇಶ್ವರರು ಮಾಡ್ತಾರೆ ಅಂತ ಕೇಳಿದ್ರೆ ನನಗೆ ಅವರೊಂದು ಪುಸ್ತಕ ಸಿಕ್ಕಿರಲಿಲ್ಲ. ನಾನು ಹೋಸಲನ್ನು ಕೊಡ್ರಿ ಅಂತ ಹೇಳಿದ್ದೆ, ನನಗೆ ನೋಡೋಕ್ಕಾಗಿರಲಿಲ್ಲ ಪುಸ್ತಕ. ಮಧ್ಯಾಹ್ನ ಸುಮ್ಮನೆ ಒಂದು ಪುಸ್ತಕ ಸಿಕ್ತು ನನಗೆ. ಇದು ಸಿಂದಗಿ ಸಾರಂಗ ಮಠದಿಂದ ಶಾಂತವೀರ್ ಪಟ್ಟಾಧ್ಯಕ್ಷರು ಅನ್ನುವಂಥ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಅವರು. ಅದನ್ನು ಓದ್ತಾ ಇದ್ದಾಗ ಎಷ್ಟು
ಕೆಲಸ ಮಾಡ್ತಾರೆ. ಒಬ್ಬ ಬಾಂಬೆದಾಗ ಒಬ್ಬ ಹೆಣ್ಮಗಳು ಸೂಳೆ ಇರ್ತಾಳೆ. ಆಕಿ ತಂದು ಮಟ್ಟಕ್ಕೆ ರೊಕ್ಕ ಕೊಡಕ್ಕೆ ಬರ್ತಾಳೆ. ಆ ರೊಕ್ಕ ಎದಕ್ಕೆ ಬಳಸ್ತಾರೆ ಅಂತ ಕೇಳಿದ್ರೆ, ಆ ಮಟ್ಟದ ರೊಕ್ಕ ಆಕಿ ತಂದಂಥ ರೊಕ್ಕ ಆಕಿ ಹೇಳ್ತಾಳೆ, ಯಪ್ಪ ಇಷ್ಟು ರೊಕ್ಕ ನಾ ಗಳಿಸ್ಬೇಕಾದ್ರೆ ನಾನು ಬಾಂಬೆದಾಗ ಪಾಪದ ಕೆಲಸ ಮಾಡಿ ಗಳಿಸೀನಿ, ನನ್ನ ಪಾಪನ ಕಳ್ಕೊಬೇಕಾಗ್ಯದ, ಅದಕ್ಕೆ ಈ ರೊಕ್ಕ ತಗೋರಿ ಅಂತ ಕೊಟ್ಟರೆ ಅದಾ ರೊಕ್ಕ ತಗೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದೆಲ್ಲ ಹೇಳ್ತಾರೆ ಗ್ರಾಮೀಣ ಅದೇನು ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಯಾರ ಹೆಸರಲ್ಲೇ ಇರ್ಬೇಕಂತ ಕೇಳಿದ್ರೆ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಆಗಬೇಕು ಅನ್ನುವಂಥದ್ದು ನಮ್ಮದು ಹಂಬಲ ಇದೆ. ಬಹುಶಃ ನೀವೆಲ್ಲ ನಮ್ಮ ಸರ್ ತಮಗೋಣ ಸರ್ ಒಂದು ವಿಚಾರ ಹೇಳಿದರು. ಹಲಸಂಗಿ ಮಧುರಚನ್ನರು, ಹಲಸಂಗಿ ಗೆಳೆಯರ ಬಳಗ, ಪಿ ದುಲಾ ಸಾಹೇಬ್, ಶಿಲ್ಪಿ ಲಿಂಗಣ್ಣವರು, ಇವರೆಲ್ಲ ಇದೊಂದು ಹಲಸಂಗಿ ಗೆಳೆಯರ ಬಳಗ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣೆ, ದೇವಲೀಲೆಯ ಕಾಣೆ, ಕರ್ಮ ಜಾಲವ ಕಾಣೆ, ಅದು ನಮ್ಮ ಬುದ್ಧಿ ಆಚೆಗೆ ನಮ್ಮ ಬಹಳ ಸುಂದರವಾಗಿ ಅವರು ಆ ಬೇಂದ್ರೆಯವರ ಪ್ರಭಾವದಿಂದ ಹಲಸಂಗಿ ಗೆಳೆಯರ ಬಳಗವನ್ನು ಇಲ್ಲಿ ಕಟ್ತಾರೆ. ನಿಲ್ಲು ನನಗೆ ನಿನ್ನ ಕಣ್ಣುಗಳೇಸು, ಕಣ್ಣ ಬಣ್ಣಗಳೇಸು, ಎಲ್ಲ ರಚಿಸಿದವನು ಎಲ್ಲಿ ತಾನಡಗೇನು, ತೋರಬಾರೆ ತಾಳಲಾದ ಜೀವ ತೋರಬಾರೆ ಎಂದು ಅವರು ಹೇಳಬೇಕಾದ್ರೆ ಬಹುಶಃ ಅರವಿಂದ ಮಹರ್ಷಿಗಳ ಕಟ್ಟಾ ಶಿಷ್ಯರಾಗಿದ್ದರು. ಇವ್ರು ಯಾಕೆ ಮಧುರಚನ್ನರು ಇಷ್ಟೊಂದು ಬೆಳೆಯಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಶಾಂತವೀರ ಶಿವಯೋಗಿಗಳು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಅವ್ರು ಯಾರೋ ಹಳೆ ಮೈಸೂರಿನಾಗ ಹೇಳಿದ್ರಂತೆ. ಹಳೆ ಮೈಸೂರಿನಲ್ಲಿ ದೀನಂ ಶ್ರೀಕಂಠಯ್ಯನವ್ರು ಕೇಳಿದಂತೆ, ನಾವು ಬಿಜಾಪುರಕ್ಕೆ ಹೊಂಟೀವಿ, ಅಲ್ಲಿ ಗೋಲ್ ಗುಂಬಜ ಭಾಳ ಪ್ರಸಿದ್ಧಿ ಇದೆ ಅಲ್ರಿ ಅಂತ ಕೇಳಿದ್ರಂತೆ ಬಿರಾದರ್ ಸರ್. ಕೇಳಿದಾಗ ಅವ್ರು ಹೇಳಿದ್ರಂತೆ ದೀನಂಶ್ರೀ ಅವರು, ಆ ಗೋಲ್ ಗುಮ್ಮಟ ಅಭಿಷೇಕ ಕಟ್ಟಿದ್ದೆ ನೋಡ್ಕೊಂಡು ಬರ್ತಿರೋ, ಅಲ್ಲೊಂದು ಮಾತನಾಡುವ ಗುಮ್ಮಟ ಫಕೀರಪ್ಪ ಗುರುಸಂಗಪ್ಪ ಹಳಕಟ್ಟಿ ಅದರ ಅವ್ರು ಮಾತಾಡ್ಸ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳಿದೆ? ಇವತ್ತು ಗಾಡಿಯೊಳಗ ಎಲ್ಲೇ ಜಗಲಿ ಮೇಲೆ ಇಟ್ಟು ಹೋದಂಥ ವಚನಗಳನ್ನು, ತಾಡೋಲೆ ಗರಿಗಳನ್ನು ನಮ್ಮ ಲಿಂಗಾಯತರು ಪೂಜೆ ಮಾಡಿ ಕಲ್ತಿದ್ರು ಹೊರತು ಅದು ಹುಚ್ಚಿ ನೋಡಿದ್ದಿಲ್ಲ. ಯಾಕೆ ಬರ್ತಿದ್ದಿಲ್ಲ? ಇವ್ರು ಕಲಿಸಿದ್ದಿಲ್ಲ, ಶಿಕ್ಷಣ ಕಲಿಸಿದ್ದಿಲ್ಲ. ಬಹುಶಃ 1904 ಡೆಪ್ಯೂಟಿ ಚನ್ನಬಸಪ್ಪನವರು ಬರೋ ಮಟ್ಟ ಲಿಂಗಾಯತ ಸಮಾಜದಲ್ಲಿ ಒಬ್ಬನಿಗೂ ಓಡಾಕ್ ಬರ್ತಿದ್ದಿಲ್ಲ. ಕಸ ಹೊಡೆಯಕ್ಕೆ ಇಟ್ಕೊಂಡಿದ್ರು ಇವರು. ಯಾಕೆ ಇಷ್ಟ ಕೂಡ ಹೇಳಕತ್ತೀರಿ ಅಂತ ಕೇಳಿದ್ರೆ, ಡೆಪ್ಯೂಟಿ ಚನ್ನಬಸಪ್ಪನವರು ನಮ್ಮ ಲಿಂಗಾಯತ ಸಮಾಜದಲ್ಲಿ ನಾವು ನೆನ್ಪಿಟ್ಕೋಬೇಕು. ನೀವು ಮೊಟ್ಟ ಮೊದಲ ಅಧಿಕಾರಿಯಾದವರು DC ಆದವ್ರು ಯಾರು ಅಂತ ಕೇಳಿದ್ರೆ ಅರ್ಟಾಳ್ ರುದ್ರಗೌಡರು ಅವರೇ 1914ರಲ್ಲಿ ಬೆಳಗಾವಿಯಲ್ಲಿ GA ಹೈಸ್ಕೂಲ್ ಅಂತ ತೆಗಿತಾರೆ. ಗಿಲ್ಗಂಚಿ ಗುರುಸಿದ್ದಪ್ಪನವರು ಅರ್ಟಾಳ್ ರುದ್ರ ಹೆಸರಿನಲ್ಲಿ ಲಿಂಗಾಯತರು ಮೊಟ್ಟ ಮೊದಲು ಶಿಕ್ಷಣ ಪಡೆದಿದ್ದು ಈ ಮಟ್ಟದ ಎಲ್ಲ ಈ ಪರಿಸರ ಯಾಕೆ ಹೇಳಾಕತ್ತೇನೆ ಅಂತ ಕೇಳಿದ್ರೆ, ಮೊಟ್ಟ ಮೊದಲು ನಮ್ಮ ದೇಶಮುಖರು ಎಲ್ಲ ಹೋಗಿ ಹಡ್ಸನ್ ಕಾಲೇಜ್, ಪುಣಾದ ಡೆಕ್ಕನ್ ಕಾಲೇಜ್ನಲ್ಲಿ ಕಲ್ತು ಬರ್ತಿದ್ರು. ಒಂದಿನ ವಾಕಿಂಗ್ ಹೋದಾಗ ಧಾರವಾಡದ ಹತ್ರ ಗುಡ್ದಾಗ ಕೂತ್ಕೊಂಡಿರ್ತಾರೆ ಡೆಪ್ಯೂಟಿ ಚನ್ನಬಸಪ್ಪನವರು, ಅರ್ಟಾಳ್ ರುದ್ರಗೌಡರು. ಅವಾಗ ಅವರು ವಿಚಾರ ಮಾಡ್ತಾರೆ, ಅಲ್ಲ ನಾವು ಹೋಗಿ ರೊಕ್ಕ ಐತಿ ಎಲ್ಲ ಪುಣಾದ ಕಲ್ತು ಬಂದ್ವಿ, ಮತ್ತು ಲಿಂಗಾಯತ ಉಳಿದ ಮಕ್ಕಳು ಎಲ್ಲಿ ಕಲಿಬೇಕು, ಎಲ್ಲಿ ಶಿಕ್ಷಣ ಹೊಂದಬೇಕು, ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಅಂತ ಹೇಳಿ ಮೊಟ್ಟ ಮೊದಲು ವಿಚಾರ ಮಾಡಿ 1914ರಲ್ಲಿ ಬೆಳಗಾವಿಯಲ್ಲಿ ಲಿಂಗರಾಜ್ ಕಾಲೇಜನ್ನು, ಸಿರ್ಸಂಗಿ ಲಿಂಗರಾಜ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಬಹುಶಃ ಇದನ್ನೆಲ್ಲ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಇಂಥ ಶಿಕ್ಷಣದ ವಿಚಾರವನ್ನು ಹೇಳ್ಕೊಂತ ಆಪಗು ಹಳಕಟ್ಟಿಯವರು ವಚನಶಾಸ್ತ್ರವನ್ನು ಭಾಗ 1 ಭಾಗ 2 ಮಾಡುವಂಥ ಸಂದರ್ಭದಲ್ಲಿ ಆ ವಚನಶಾಸ್ತ್ರ ಭಾಗ 1 ಭಾಗ 2ಕ್ಕೆ ರೊಕ್ಕ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಮೊಟ್ಟ ಮೊದಲು 3,000 ರೂಪಾಯಿನ ಗುರುವಿಂದ ಶಾಂತವೀರ ಶಿವಾಚಾರ್ಯರು ಕೊಡ್ತಾರೆ ಅನ್ನುವಂಥದ್ದನ್ನು. ಎಷ್ಟೋ ಕಡ್ಲಿ ಕಟ್ಟು ಕಳಿಸ್ತಾರೆ. ಈ ಕಡ್ಲಿ ಮಾರಿ, ಇದು ಜೋಳ ಮಾರಿ ಊರಾಗೆಲ್ಲ ಅಡ್ಡಾಡಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಂಥ ಪುಣ್ಯಾತ್ಮರು ಯಾರಾದರೂ ಇದ್ದರೆ ಶಾಂತವೀರ ಶಿವಾಚಾರ್ಯರು ಅನ್ನುವಂಥದ್ದನ್ನು ಬಹುಶಃ ನಾವು ನೆನಪು ಮಾಡಬೇಕಾಗ್ತದೆ. ದೇವಾಪುರದ ಬಸವಲಿಂಗ ಶಾಸ್ತ್ರಿಗಳನ್ನು ಉದ್ಧಾರ ಮಾಡಿದವರು, ಎತ್ತಿದವರು ಯಾರು ಅಂತ ಕೇಳಿದರೆ ಬಹುಶಃ ಶಾಂತವೀರ ಶಿವಾಚಾರ್ಯರು. ಶಿವಯೋಗ ಮಂದಿರಕ್ಕೆ 3,000 ರೂಪಾಯಿಯನ್ನು ಕೊಡ್ತಾರೆ. ಬಹುಶಃ 1954ರಲ್ಲಿ 770 ಅಮರಗಣಗಳ ಪೂಜೆ ನಡೆದಿರ್ತದೆ.
ಬಂತ್ನಾಳ ಶಿವಯೋಗಿಗಳಿಗೊಂದು ಚಿಂತೆ ಕಾಡ್ತದೆ. ಇಷ್ಟು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡಿನಿ, ಇದಕ್ಕೊಂದು ರೀತಿ ಪಾದರಸದಂತೆ ನಡೆಸೋರು ಯಾರು ಅಂದಾಗ ಬಂತ್ನಾಳ ಶಿವಯೋಗಿಗಳ ಕಣ್ಣಿಗೆ ಕಂಡವ್ರು ಯಾರು ಅಂತ ಕೇಳಿದ್ರೆ ಶಾಂತವೀರ ಶಿವಾಚಾರ್ಯರು. ರಾಷ್ಟ್ರಪತಿ ಎಲ್ಲ ಚಲೋ ನಡ್ಕೊಂಡು ಹೋಗ್ತಿದ್ರೆ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಅದಕ್ಕೆ ಮಾಡಿ ಮುಂದೆ 770 ಲಿಂಗಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ಶಾಂತವೀರ ಶಿವಾಚಾರ್ಯರು ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಈ ಮಠದಲ್ಲಿ ನೆನಪಿಡ್ತಕ್ಕಂಥ ಒಂದು ವಿಚಾರ ನಾವೆಲ್ಲರೂ ನೆನಪಿಟ್ಕೋಬೇಕು. ನಾವು ಬಹುಶಃ ಉತ್ತರ ಕರ್ನಾಟಕದ ಸಿಡಿಬಾಂಬ್ ಅಂತ ಹೇಳ್ಬೋದು. ನಾವು ಯಾರು ಕಡ್ಕೋಳು ಮಡಿವಾಳಪ್ಪನವರು. ಇಲ್ಲೇ ಅಫ್ಜಲ್ಪುರದಾಗ ಆಡಾಕತ್ತಿದ್ದ ಒಂದು ಹುಡುಗ, ಇಲ್ಲೇ ಅಥರ್ಗದ ಒಬ್ಬ ಹೆಣ್ಮಗಳಕ್ಕೆ ದುಡ್ಯಾಕ ಕೂತಿರ್ತಾಳೆ. ಆ ವಿರೂಪಾಕ್ಷಯ್ಯನವರು, ಬಿದನೂರು ವಿರೂಪಾಕ್ಷಯ್ಯನವ್ರ ಮಠದಾಗ ಒಂದು ಏನೋ ಸಂಬಂಧದಿಂದ ಒಂದು ಮಗ ಹುಟ್ಟಿರ್ತಾನೆ. ಅವ್ರು ಆಟ ಆಡ್ತಿರ್ತಾರೆ. ಆಡೋ ಮುಂದೆ ಆ ಚೆಂಡು ಹೋಗಿ ಒಬ್ಬ ಹೆಣ್ಮಗಳು ಗಡಿಗೆ ಒಳಗೆ ನೀರು ತೊಗೊಂಡು ಹೊಂಟಿರ್ತಾಳೆ. ಅದಕ್ಕೆ ಬಡಿತದೆ. ಬಡ್ದು ಬಿಟ್ಲೆ ನಮ್ಮ ಹೆಣ್ಮಕ್ಳು ಒಂದು ಶಬ್ದ ಅಂತಾರೆ, ಭಾಳ ಬೇಗಳಂದ್ರೆ ಭಾಳ ಉತ್ತರ ಕರ್ನಾಟಕದ ಭಾಳ ಅತ್ಯಂತ ಪ್ರಸಿದ್ಧ ಬೇಗಳವ. ನೀವು ಬೇಯೋದು ಯಾವ್ದು ರೀ? ಭಾಳ ಸುಂದರವಾದಂಥ ಒಂದು ಬೇಗಳ ಬೇಯ್ತೀರಿ ನೀವು. ಏನು ಒಂದು ಬೇಗಳ ಯಾವ್ದು ರೀ? ಹಾಟ್ಯ. ಬಡಿತ್ ನೋಡ್ರಿ, ಚಂಡ ಬಡದ್ಬಿಟ್ಲೆ ಯಾಕಂತಾಳೆ ಏ ಹಾಟ್ಯ ಅಂತ. ಭಾಳ ಮರ್ಮಾಂಗಕ್ಕೆ ಹೊಡೆದಂಗೆ ಆಗ್ತದೆ. ಅವಾಗ ಆ ಬಾಲ ಮಡಿವಾಳಪ್ಪ ಅಂತಾನೆ ಹಾಟ್ಯ ಅನ್ಬೇಡ, ಈ ಜಗವೆಲ್ಲ ಹುಟ್ಟಿದ್ದು ಹಾಟ್ನಾಗ ನಿನಗೆ ಗೊತ್ತಿಲ್ಲ ನೋಡ್ರಿ ಬಂದ ಮುಂದೆ ಬಿಟ್ಟು ಹೋಗಿ ಅವ್ರಿಗೆ ಲಿಂಗ ದೀಕ್ಷೆಯನ್ನು ಆಗಿನ ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂಥ ಹೆಸರು ಕಲಬುರಗಿ ಶರಣಬಸಪ್ಪನವರು ಆರಳಗುಂಡಿಗಳಿಗೆ ಇರ್ತಾರೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಿದನೂರು ಗೌಡ್ರು ಕರ್ಕೊಂಡು ಹೋಗಿರ್ತಾರೆ. ಒಂದು ಮಾತು ಕೇಳ್ತಾರೆ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇಲ್ಲೊಂದು ಅಂತ ಘಟನೆ ನಡೆದ. ಶಾಂತವೀರ ಶಿವಾಚಾರ್ಯರು ಯಾಕೆ ದೊಡ್ಡವರಾದರು ಅನ್ನೋದಕ್ಕೆ ಹಿನ್ನೆಲೆ ನಾನು ಹೇಳಕತ್ತೇನೆ. ನೋಡ್ರಿ ಅಲ್ಲಿ ಹೋಗ್ತಾನೆ, ಆ ಹುಡುಗ ಕೇಳ್ತಾನೆ, ಯಪ್ಪ ತಿಪ್ಪ್ಯಾಕ ಪತ್ರಿ ಗಿಡ ಹುಟ್ಟ್ಯದ, ಲಿಂಗಪ್ಪಗೆ ದರ್ಶಕ್ಕೆ ಬರ್ತದೆ ಏನ್ರಿ ಪತ್ರಿ ಅಂತ ಕೇಳ್ತಾನೆ. ಅವ್ರಂತಾರ ಸಾಕ್ರೆಟಿಸ್ ಕುಂತಿದ್ರು, ಪ್ಲೇಟೋ ಕೂತಿದ್ರು. ಅವ್ರಂತಾರ ಏ ಪತ್ರಿ ಗಿಡ ಎಲ್ಲಿ ಹುಟ್ಟಿದ್ರೆ ಏನೋ ಸುದ್ದಿ ಮಾಡಿದ್ರೆ ಲಿಂಗಕ್ಕೆ ದರ್ಶಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ಅವಾಗ ಹಂಗಾಗಿ ನನಗೆ ದೀಕ್ಷಾ ಕೊಡ್ರಿ ಅಂತಾರೆ. ದೀಕ್ಷಾ ತಗೊಂತಾರೆ. ಏನೇನೋ ಅಡ್ಡುಗಳು ಬರ್ತಾವೆ, ಅದನ್ನೆಲ್ಲ ಹೇಳೋದು ಬೇಡ, ನನಗೆಲ್ಲ ಗೊತ್ತಿದೆ. ಆ ದೀಕ್ಷೆ ತೆಗೆದುಕೊಂಡು ಈ ನಾಡಿನಲ್ಲಿ ಎಂಥ ಸಾಹಿತ್ಯ ಕೊಡ್ತಾನೆ ಪುಣ್ಯಾತ್ಮ ಮಡಿವಾಳಪ್ಪ ಅಂತ ಕೇಳಿದ್ರೆ, ಆ ಮಡಿವಾಳಪ್ಪನ ಕಲಬುರಗಿ ಶರಣಬಸಪ್ಪನವ್ರು ಗುರುತಿಸಲಿಲ್ಲ ಅಂತ ಕೇಳಿದ್ರೆ ಅವ್ರ ಪದ್ಯಗಳು ಇವತ್ತು ಬರ್ತಿದ್ದಿಲ್ಲ, ಗೊತ್ತಾಗ್ತಿದ್ದಿಲ್ಲ. ಅಂಥದ್ದು ಒಂದು ಪದ್ಯ ಹೇಳ್ತೀನಿ ಸುಮ್ಮನೆ. ಅವನ ಪದ್ಯವನ್ನು ಒಂದು ಕಡೆ ಹೇಳ್ತಾರೆ ಮಡಿವಾಳಪ್ಪನವರು. ಈ ಜಾತಿ ವ್ಯವಸ್ಥೆಯನ್ನು ನೋಡಿ ಹೇಳ್ತಾರೆ. ಮುಡು ಚಟ್ಟಿನೊಳು ಬಂದು ಮುಟಿ ತಟ್ಟಿ ಅಂತೀರಿ, ಮುಟ್ಟು ಎಲ್ಲಿದೆ ಹೇಳಣ್ಣ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಟ್ಟು ಎಲ್ಲಿದೆ ಹೇಳಣ್ಣ. ಊರ ಬಾವಿಯ ನೀರ ಯಾರಾದರೂ ತರುವನು ನಿಮ್ಮ ನೀರು ಬ್ಯಾರಾವೇ ನನ್ನ, ಲಂಡನಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತು ಅಣ್ಣ. ಮುಂದೆ ಹೇಳ್ತಾರೆ, ಊರ ನರಕವ ತಿಂದು ಗೋರ್ಯಾಡಿಂಡವು ಎಮ್ಮಿ ಹಾಲಿನ ಸವಿ ನೋಡಣ್ಣ, ಅದರ ಸ್ವಾದ ಹತ್ತಿನಿ ಗುಂಡಾಗಿ ಕುಂತೀರಿ, ನಿನ್ನ ಸೀಲ ಎಲ್ಲಿ ಉಳಿತು ಅಣ್ಣ. ಎಲ್ಲರೂ ಎಮ್ಮಿ ಸಾಕಿರ್ತೀರಿ ಬಬಲೇಶ್ವರ, ನಿಮಗೆಲ್ಲ ರೈತರೇ ಇದ್ದೀರಿ. ನಿಮ್ಮ ಮನೆ ಮುಂದೆ ಊಟ ಹೊಡೆದು ಎಮ್ಮಿ ಕಟ್ಟಿರ್ತೀರಿ. ಆ ಎಮ್ಮಿ ಬಿಚ್ಚಿಬಿಟ್ರೆ ಅದೇನು ಹೋಗಿ ಬಬಲೇಶ್ವರದ ಉಡುಪಿ ಹೋಟೆಲ್ ಗುಲಾಬ್ ಜಾಮೂನ್ ತಿನ್ನಂಗೆ ಏನು ತಿನ್ಬೇಕು ಅನ್ನೋ ತಿಂದಿರ್ತದೆ. ಆ ಎಲ್ಲ ಹಾಲು ಚಪ್ಪರಿಸಿ ತಿನ್ನೋ ಹೊತ್ತಿನಾಗ ಎಮ್ಮಿ ಏನು ತಿಂದತ್ತೆ ಅಂತ ನೋಡಿದ್ರೆ ಹಾಲು ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಊರ ನರಕವ ತಿಂದು ಗೋರ್ಯಾಡಿಂದವ ಎಮ್ಮಿ ಹಾಲಿನ ಸವಿ ನೋಡಣ್ಣ, ಅದರ ಸ್ವಾದ ಹತ್ತಿನಿ ಗುಂಡಾಗಿ ಕುಂತಿದಿ, ನಿನ್ನ ಶೀಲ ಎಲ್ಲಿ ಉಳಿತು ಅಣ್ಣ ಅನ್ಕೊಂತಾರೆ. ಹೆಂಗೆ ರಷ್ಯಾದವರು ಹಾಕ್ತಾರಲ್ಲ ಉಕ್ರೇನ್ ಬಾಂಬು, ಹಂಗೆ ಹಾಕಕತ್ತಾನೆ ಮಡಿವಾಳಪ್ಪ. ಹೇಳ್ತಾನವ ಭಾಳ ಸುಂದರವಾಗಿ ಹೇಳ್ತಾನೆ. ಯಾವುದು ಶೀಲ ಮಡಿ ಯಾವುದು ಅಂತ ಕೇಳಿದ್ರೆ ಕಪ್ಪಿ ಮೀನ ಎಲ್ಲ ನೀರಾಗ ಇರ್ತಾವು, ಅದ್ರಾಗ ಮೋಕ್ಷ ಆಗುತ್ತಾನೋ. ಮಡಿವಾಳಪ್ಪ ಹೇಳ್ತಾನೆ, ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ, ನಮ್ಮ ಧೀರ ಮಹಂತೇಶನ ಬಿಡದೆ ಕೊಂಡಾಡಿದ್ರೆ ಕಡೆತನಕ ಮಡಿ ಆಗ್ತದೋ ಅಣ್ಣ. ಹೇಳ್ತಾನೆ ಅವನ ಪಕ್ಷವನ್ನು ಓದ್ಬಿಟ್ರೆ ಬಹಳ ಉಕ್ಕಿನ ಗುಂಡಿದ್ದಲ್ಲಿ ಬಹುಶಃ ಅಂತ ಮಡಿವಾಳಪ್ಪ ಬರಬೇಕಾದ್ರೆ ಕಲಬುರಗಿ ಶರಣಬಸಪ್ಪನವ್ರು ಎಷ್ಟು ಕಾರಣ. ಇಲ್ಲೊಬ್ರು ಅದಾರ ನಮ್ಮ ಡಾಕ್ಟರ್ ತಗೊಂಡವ್ರು ಹೇಳಿ, ನಿಮ್ಮಂಗೆ ಒಬ್ಬರು ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಸರ್ನಾಯಕ್ ಅಂತ ಹೇಳಿ.
ತಮಗೆ ಗೊತ್ತಿದೆ. ಬಹುಶಃ ಅವರು MBBS ಮಾಡಿ ದೊಡ್ಡ ವ್ಯಕ್ತಿಗಳು. ಆಗಿನ ಕಾಲದಾಗ ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ ಅವರು. ಮುಂದಿನ ಅಧ್ಯಯನವನ್ನು ಮಾಡಲಿಕ್ಕೆ ಹೋದಾಗ ಅಲ್ಲೇ ಒಂದು ಹುಡುಗಿ ಲವ್ ಮಾಡ್ತಾರೆ, ಕ್ರಿಶ್ಚಿಯನ್ ಹುಡುಗಿಯನ್ನು. ಆಕೆನ ಕರ್ಕೊಂಡು ಇಂಡಿಯಾಕ್ಕೆ ಬರ್ತಾರೆ. ಆಕೆ ಜೊತೆಗೆ ಲಗ್ನ ಆಗ್ಬೇಕಾಗಿರ್ತದೆ. ಇವರು ಜಾತಿಯಿಂದ ಕ್ರಿಶ್ಚಿಯನ್ರಾಗಬೇಕು, ಒಂದು ಆಕೆ ಲಗ್ನ ಆಗ್ಬೇಕಂದ್ರೆ, ಇಲ್ಲಂದ್ರೆ ಆ ಕ್ರಿಶ್ಚಿಯನ್ ಹುಡುಗಿ ತಗೊಂಡು ಲಿಂಗಾಯತ ಮಾಡಬೇಕು, ಒಂದು ಎರಡು ಇರ್ತಾವೆ. ಅವಾಗ ಆ ಕ್ರಿಶ್ಚಿಯನ್ ಹುಡುಗಿಯನ್ನು ಲಿಂಗಾಯತ ಮಾಡೋಕೆ ಕರ್ನಾಟಕದ ಅನೇಕ ಮಠಗಳನ್ನು ಹೋಗ್ತಾರೆ. ಮಠಗಳಾದಾಗ ಯಾವ ಮಠಗಳು ಅವ್ರಿಗೆ ದೀಕ್ಷೆ ಕೊಡೋಂಗಿಲ್ಲ, ಅವ್ರನ್ನ ಉದ್ಧಾರ ಮಾಡೋಂಗಿಲ್ಲ. ನನ್ನ ಬಾಗಿಲು 24 hours ತೆಗೆದ ಬಾ ನಿನಗೆ ದೀಕ್ಷೆ ಕೊಡ್ತೀನಿ ಅಂತ ಕೊಟ್ಟವ್ರು ಯಾರಾದರೂ ಇದ್ದರೆ ಶಾಂತವೀರರು ದಾಖಲೆ ಇದು ನಿಮ್ಮ ಮಠದಲ್ಲಿ. ಬಹುಶಃ ಇಂಥ ಅನೇಕ ವಿಚಾರಗಳನ್ನು ಬಹುಶಃ ಬಂಧನಾಳ ಶಿವಯೋಗಿಗಳು BLDಯನ್ನು ಕಟ್ಟಬೇಕಾದ್ರೆ ವಿಜಯ ಕಾಲೇಜ್ ಅಂತ ಹೇಳಿದ್ರಲ್ಲಿ, ಆ ವಿಜಯ ಕಾಲೇಜ್ ಕಟ್ಟಬೇಕಾದ್ರೆ ದೊಡ್ಡ ಪಾತ್ರ ಯಾರು ಅಂತ ಹೇಳಿದ್ರೆ ಶಾಂತವೀರ ಶಿವಾಚಾರ್ಯರು. ಅಂಥ ಕಾಲೇಜಿನಲ್ಲಿ ಎಂತೆಂಥವ್ರಾಗಿದ್ದಾರೆ. ಡಾಕ್ಟರ್ MM ಕಲಬುರ್ಗಿ, ನಡೆದಾಡು ವಿಶ್ವವಿದ್ಯಾಲಯ, ಇದೇ ಸಿಂದಗಿ ತಾಲೂಕಿನ ಯರಗಲ್ ಗ್ರಾಮದವರು. ಅಂಥ ದೊಡ್ಡವರು. ಅಂಥವರೆಲ್ಲ ಆಗಿ ಹೋದಂಥ ಕೆಲಸವನ್ನು ಯಾರು ಮಾಡ್ಯಾರ ಅಂತ ಕೇಳಿದರೆ ಬಹುಶಃ ಶಾಂತವೀರ ಶಿವಯೋಗಿಗಳು ಮಾಡ್ಯಾರ. ಅವರ ವ್ಯಕ್ತಿತ್ವವನ್ನು ಎಷ್ಟು ಸ್ಮರಣೆ ಮಾಡಿಕೊಂಡ್ರ ಕಡಿಮೆ. ಒಂದು ಮಾತನ್ನು ಹೇಳ್ತಾರೆ, ಸಂಸಾರಿಕ ಲೆಕ್ಕ ಬಿಡಬಾರ್ದು ಅಂತ, ಸನ್ಯಾಸಿ ಲೆಕ್ಕ ಇಡಬಾರ್ದು ಅಂತ. ಈ ಮಾತಿಗೆ ವ್ಯಾಖ್ಯಾನ ಆದವರು ಯಾರು ಅಂತ ಹೇಳಿದ್ರೆ ಶಾಂತವೀರ ಸ್ವಾಮಿ. ಒಂದಿನ ಇಲ್ಲಿಂದ ಬಸನಗೌಡ ಪಾಟೀಲ್ ಅವರು 17 ಎಕರೆ ಹೊಲ ತಗೊಂತಾರೆ. ನಿಜವಾಗ್ಲೂ ಊರ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವರು ಬಿಟ್ಟು ಮತ್ತೆ ಅವ್ರನ್ನ ಅಲ್ಲಿ ಹರಳೇಶ್ವರ ಕ್ಷೇತ್ರದಲ್ಲಿ ಅಲ್ಲಿ ಅನುಷ್ಠಾನ ಮಾಡ್ಬೇಕಾದ್ರೆ ಮತ್ತೆ ಕರ್ಕೊಂಡು ಬರ್ತಾರೆ. 6 ತಿಂಗಳಾಗಿಂದ ಬಹುಶಃ 6 ತಿಂಗಳ ಅನುಷ್ಠಾನ ಮಾಡಿಂದ 63 ಮಂಟಪ ಪೂಜೆ ಮಾಡಿರ್ತಾರಲ್ಲಿ. ನೋಡ್ರಿ ಎಷ್ಟೊಂದು ಶರಣರಿಗೆ ಇವ್ರಿಗೆ ಸಂಬಂಧ ಇದೆ ಹೇಳಿದ್ರೆ, ಆ ಮಂಟಪ ಪೂಜೆಯನ್ನು ಮಾಡಿದ್ರೆ ನೀರಿನ ಕೊರತೆ ಆಗ್ತದೆ. ಶಾಂತವೀರಜ್ಜವ್ರು ಹೇಳ್ತಾರೆ, ಶಾಂತವೀರಜ್ಜವ್ರು ಬಂದು ಚನ್ನಬಸವಣ್ಣವರು ಕಲ್ಯಾಣ ಕ್ರಾಂತಿ ಆದಾಗ ಅಲ್ಲಿ ಬಂದು ಒಂದು ದಿನ ಕುಂತು ಹೋಗಿರ್ತಾರೆ. ಆ ಜಾಗದಲ್ಲಿ ಪೂಜೆ ಮಾಡಿಕೊಂಡು ಅವರು ತಮ್ಮ ಪೂಜೆಗೆ ಒಂದು ವರ್ತಿ ತೆಗೆದು ಹೋಗಿರ್ತಾರೆ. ಸ್ವಲ್ಪ ನೀರಿರ್ತದೆ. ಮುಂದೆ ಯಾವಾಗ ಇವರು ಶಾಂತವೀರೇಶ್ವರ ಅಲ್ಲಿ ತಪಸ್ಸನ್ನು ಮಾಡಿದ್ರು, ನೀರು ಕಡಿಮೆ ಇದ್ದಾಗ ಒಂದು ಗುದ್ಲಿ ತೊಗೊಂಡು ಕಡಿತಾರೆ. ಎಷ್ಟು ನೀರು ಬರ್ತದೆ ಅಂತ ಕೇಳಿದ್ರೆ ಬಂದವರೆಲ್ಲ ನೀರು ಕುಡಿತಾರೆ. ನೀರು ಒಂದು ಇಂಚು ಕೂಡ ಸವೆಯಂಗಿಲ್ಲ ಅಂತ ಕೇಳಿದ್ರೆ ಎಂಥ ಪರಮ ತಪಸ್ವಿಗಳು. ಒಂದು ದಿನ ಆ 17 ಎಕರೆ ಒಳಗೆ ಬಸನಗೌಡ ಪಾಟೀಲ್ಗೆ ಒಂದು ಪೂಜಾ ರೂಮ್ ಹಾಕಿಸಿಕೊಟ್ಟಿರ್ತಾರೆ. ಇದ್ರ ಓದಿದ ಪ್ರಕಾರ ನಾನು ಇದೇ ಪುಸ್ತಕ ಓದಿದ್ದು. ಅದರೊಳಗೆ ಶಾಲೆ ಇವತ್ತು ಅದು ಅಲ್ಲೇ ಆಗಿದೆ. ಒಂದು ಭಕ್ತರು ಶಾಲೆಯನ್ನು ಕಟ್ಟೋಣ, ಪ್ರೌಢಶಾಲೆಯನ್ನು ಕಟ್ಟೋಣ ಅಂತ ಕೇಳಕ್ಕೆ ಬಂದಾಗ ಆ ಜಾಗ ಈ ಜಾಗ ಯಾಕೆ ಹುಡ್ಕೋದ್ರಪ್ಪ, ನನಗೆ 17 ಎಕರೆ ಕೊಟ್ಟರಲ್ಲ, ಅದು ನಾನು ಕೊಟ್ಟು ಬಿಡ್ತೀನಿ, ಅಲ್ಲೇ ಕಟ್ಟಿರಿ ಅಂತ ಹೇಳಿ ತ್ಯಾಗ ಮಾಡಿದಂಥ ತ್ಯಾಗಮೂರ್ತಿಗಳು ಶಾಂತವೀರ ಶಿವಾಚಾರ್ಯರು ಅಂತ ಹೇಳಬೇಕಾಗ್ತದೆ. ಬಹುಶಃ ಒಂದಿನ ಭಾಳ ದೊಡ್ಡ ಮಳೆ ಬರ್ತದೆ. ಮಳೆ ಬಂದಾಗ ಇವರು ತ್ರಿಕಾಲಲಿಂಗ ಪೂಜೆಯನ್ನು ಒಟ್ಟೆ ತಪ್ಪಿಸ್ತಾ ಇರಂಗಿಲ್ಲ. ಪೂಜಾನಿಷ್ಠ ಆಚಾರವಂತ ಸ್ವಾಮಿಗಳು ಬಹುಶಃ ಶಾಂತವೀರ ಶಿವಯೋಗಿಗಳಾಗಿದ್ದರು. ಆ ದೀಪದಾಗ ಎಣ್ಣೆ ಆಗ್ಬಿಟ್ಟಿರ್ತದೆ, ಎಣ್ಣೆ ಇರಂಗಿಲ್ಲ ರೂಮ್ನಲ್ಲಿ. ಹೆಂಗೆ ದೀಪ ಹಚ್ಚಬೇಕಲ್ಲಿ ಪೂಜೆ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡೋದು ಅಂತೇಳಿ ಆ ಕಡೆ ಈ ಕಡೆ ನೋಡ್ತಾರೆ. ಶಿವಾತ್ಮರಿಗೆ ಅಂತಾರೆ ಎಣ್ಣೆ ಇರಂಗಿಲ್ಲ, ಏನು ಮಾಡೋದು ಅಂತೇಳಿ ಆ ಕಡೆ ಈ ಕಡೆ ಹೋಗಿ ಜಳಕ ಶಿವ ಮಾಡಿದ್ದಾಗಲಿ ಗುರುಪಾದೇಶ ಮಾಡಿದ್ದಾಗಲಿ ಅಂತ ಜಳಕ ಮಾಡ್ತಾರೆ. ಹೊರಗೆ ಬರೋರೊಳಗೆ ಹೇಳ್ತೇನೆ ನಿಮಗೊಂದು, ಶಾಸ್ತ್ರಿಗಳು ಹೇಳಿದ್ರಲ್ಲ ಕಾರ್ ತಾನ ಉಳ್ಳಾಕತ್ತಂತ ಹೇಳಿ, ಇವತ್ತು ಹೇಳಿರಲಿಲ್ಲ, ಹಾಗೆ ಹಿಂದಕ್ಕೂ ಹೋಗಲಿಲ್ಲ ಮುಂದಕ್ಕೂ ಹೋಗಲಿಲ್ಲ, ತಾನ ಹೋಯ್ತು ಅಂತ ಹೇಳಿದ್ರಲ್ಲ. ಹಂಗೆ ಹೊರಗೆ ಬರೋಳಗೆ ಒಬ್ಬ ಎಲ್ಲಿಂದ ಬರ್ತಾನೋ ಏನೋ ಗೊತ್ತಿಲ್ಲ, ಹೋಗಿ ತೊಗೊಂಬರ್ಬೇಕಂದ್ರೆ ಹಳ್ಳಿ ತುಂಬ ಇರ್ತಿರ್ತದೆ, ಭಯಂಕರ ಮಳೆ ಹೊಡೆದಿರ್ತದೆ. ಶಾಂತವೀರಜ್ಜರು ಹೊರಗೆ ಬರೋವಾಗ ಏನಾಗಿತ್ತು ಅಂತ ಕೇಳಿದ್ರೆ, ಯಪ್ಪ ಎಣ್ಣೆ ತಗೋರಿ ಅಂತೇಳಿ ಒಬ್ಬ ಯಾವ ತಂದು ಕೊಟ್ಟಪ್ಪ ನಾವು ಪೂಜೆಗೆ ಅಂತ ಕೇಳಿದ್ರೆ ಯಾರು ಬಂದಿರ್ಬೇಕು, ಎಂಥವ್ರು ಇರಬೇಕು ಅಂತ ಭವ್ಯ ದಿವ್ಯ ಜಾತ್ಯಾತೀತ ಮಠ. ಅದಕ್ಕೆ ನಾವು ಇಲ್ಲಿ ಕರೆದು ಬಿಡ್ಲಿ, ಅಜ್ಜಾರು ಕರೆದು ಬಿಡ್ಲಿ ಯಾಕೆ ಬಂದೆ ಅಂತ ಕೇಳಿದ್ರೆ, ಇವತ್ತು ನಾನು ಬಹುಶಃ ಹೈದ್ರಾಬಾದಕ್ಕೆ ಹೋಗ್ಬೇಕಾಯ್ತು, ಅಲ್ಲಿ ಕಾರ್ಯಕ್ರಮ ಇತ್ತು. ನಮ್ಮ ಬಿರಾದರ್ ಸರ್ ಎಲ್ಲ ಹೇಳಿದಾಗ ನನಗೆ ಈ ಮಠಕ್ಕೆ ಬರೋದು ಅಂತ ಕೇಳಿದರೆ 2ನೇ ಬಸವಣ್ಣನ ಮಠಕ್ಕೆ ಬಂದಂಗೆ ಅಂತ ಹೇಳಿ ಭಾಳ ಪ್ರೀತಿಯಿಂದ ಈ ಮಠಕ್ಕೆ ಬರ್ತೀವಿ ನಾವು. ಯಾಕಂತ ಕೇಳಿದ್ರೆ ಅಂಥ ಕೆಲಸ ಅದರಲ್ಲಿ ಬಹುಶಃ ಬಂಗಾಳದ ಹೂವಿಗೆ ವಾಸನೆ ಬಂದಂಗೆ ಈ ಮಠದ ಪರಂಪರೆಯಲ್ಲಿ ಡಾಕ್ಟರ್ ಮಹದೇವ ಶಿವಾಚಾರ್ಯರನ್ನು ಜ್ಞಾನವೃದ್ಧರು, ರಯೋವೃದ್ಧರು ಎಷ್ಟು ಸದು ಹಾವೇರಿ ಸ್ವಾಮಿಗಳು ಬರೋಕ್ಕೆ ಸಣ್ಣ ಹುಡುಗರು ಹೋದಂಗಾಗ್ಬಿಟ್ಟಾರೆ. ಇವ್ರು ಕುಂದರಿ ಅಂತಾರೆ, ಮನಗುಳಿ ಸ್ವಾಮಿಗಳು ಕುಂದ್ರಾಗ್ತಾ ಇರಲಿಲ್ಲ. ಎಂಥ ವ್ಯಕ್ತಿತ್ವ
ಈ ವಯಸ್ಸಿನಲ್ಲಿ ಕೂಡ ಹಿಂಗದಲ್ಲ. ನಾವು ಹೋದ್ಸಲ ರಾತ್ರಿ ವಸತಿ ಮಾಡಿದೆ, ಆ ರೂಮಿಗೆ ಹೋಗಿದ್ದೆ, ಜಗದೂರು ರೋಮ್ ನೋಡಿ ಬರ್ರಿ, ನೀವು ನೋಡಿದ್ರೆ ಏನು ಯಾವ ಫಿಲ್ಮ್ ಸ್ಟಾರ್ ರೂಮ್ ಇರೋಂಗಿಲ್ಲ, ಅಷ್ಟು ಚಲೋ ಚಲೋ ಇರ್ತಾವೆ. ಅವ್ರ ಮಲ್ಕೊಳ್ಳೋ ರೂಮ್ ಹೆಂಗೈತೆ ಅಂತ ಕೇಳಿದ್ರೆ ಮ್ಯಾಟ್ ಹಾಸ್ಯಾರ, ಸೋರಾಕದ ದಿನ ಆ ಸಲ ಬಂದಾಗ ಅದೇ ರೂಮ್ನಲ್ಲಿ ನನಗಲ್ಲಿ ಮಲಗಿಸಿ ನಾವೆಲ್ಲ ಹಾಸ್ಕೊಂಡು ಮಕ್ಕೊಂಡು ಹೋದ್ಸಲ ಬಂದಾಗ ಅದನ್ನು ನೋಡಿ ನಾನೆಲ್ಲ ಭಾಳ ಇವ್ರ ವ್ಯಕ್ತಿತ್ವ ನೋಡಿ ಭಾಳ ಖುಷಿ ಆಯಿತು. ಈ ಸಲ ಕರೆದಾಗ ಮತ್ತೆ ಪ್ರೀತಿಯಿಂದ ಈ ಮಠಕ್ಕೆ ಬರಬೇಕಾಯ್ತು. ಅವೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹಾರೈಸಿ ತಮ್ಮೆಲ್ಲರ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಗುರು ಶ್ರೀ.